ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUCಯ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲರ ಆ ಕಮೆಂಟ್ಸ್ಗಳನ್ನು ಓದಿ ನಿಜವಾಗಿಯೂ ಇರುವಂತಹ ಕಾಯಿಲೆಗಳು, ತಲೆನೋವು, ಶೀತ, ಈ ಸೆಕೆ ಅನ್ನೋದು ಇತ್ತಲ್ವಾ, ಎಲ್ಲದೂ ಕೂಡ ಹೊರಟೋಯ್ತು ಕಣ್ರಿ. ನಿಮಗೂ ಹೀಗೆ ಅನ್ನಿಸ್ಬೇಕು, ಹೀಗೆ ಆಗಬೇಕು, ನನಗೆ ಆದ ಅನುಭವ ಅಂದರೆ ತಾವು ದಯವಿಟ್ಟು ನಿನ್ನೆ ಅಪ್ಲೋಡ್ ಮಾಡಿದಂತಹ ವಿಡಿಯೋಗೆ ಬಂದಿರುವಂಥ ಕಮೆಂಟ್ಸ್ಗಳನ್ನು ಓದಿ ನಿಜವಾಗಿಯೂ ಜೀವನ ಪೂರ್ತಿ ಮನೆ ತುಂಬ ಹೇಳ್ಕೊಂಡು ಬಿದ್ದು ನಗ್ತೀರಾ. ಅಂತಹ ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಏನೇಹೋ ಧನ್ಯವಾದಗಳು. ಅಟ್ಲೀಸ್ಟು ಒಂದು ಇಷ್ಟು ಸ್ಮೈಲ್ ಆದರೂ ಕೊಟ್ಟರಲ್ವ ನನ್ನ ಫೇಸಿನ ಮೇಲೆ, ಧನ್ಯವಾದಗಳು ಕಣಪ್ಪ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, I welcome to my YouTube channel English with Nurul Islam. I am your Islam sir. God bless you my dear children. Let me start today's informative video. ಸುಮ್ಮನೆ ಇಂಥ ವೀಡಿಯೋಸ್ಗಳನ್ನು ಹಾಕ್ಕೊಂಡು ಅಥವಾ ಅದಲ್ಲಿ ಇಲ್ಲಿ ಹೋಗಿ ಒಂದು ಸ್ವಲ್ಪ ಮಿರ್ಚಿ ಮಂಡಕ್ಕಿ ಕಲಿಸೋದೆಲ್ಲ ಆಗಲ್ಲ ಸರ್ ನಮ್ಮ ಕೈಯಲ್ಲಿ. ಬನ್ನಿ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಏನು ಮಾಡಿದ್ದಾರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ 2023-24ನೇ ಸಾಲಿನ ಪ್ರಥಮ PUC ಪೂರಕ ಪರೀಕ್ಷೆಯನ್ನು ಉಪನಿರ್ದೇಶಕರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವ ಕುರಿತು ಅಂತ ಹೇಳಿದರೆ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದು ಬೋರ್ಡ್ ಎಕ್ಸಾಮ್ ನಡೆದಿತ್ತು, ಹೌದಲ್ವಾ? ಇನ್ ದ ಮಂತ್ ಆಫ್ ಫೆಬ್ರವರಿ ತಿಂಗಳಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಅಯ್ಯೋ ದೇವ್ರೆ, ಪ್ರಥಮ PUC ಫಸ್ಟ್ PUCನೂ ಫೇಲ್ ಆಗಿದ್ದಾರಾ? ಹೌದು ಕಣ್ರಿ. ಫೇಲು ಅಂತ ಹೇಳಿದರೆ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ, ಫೇಲ್ ಅಂತ ಕರೆಯೋಂಗಿಲ್ಲ ಆಯಿತಾ. ಅವರು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ. ನಂತರದಲ್ಲಿ ಇನ್ನೂ ಕೆಲವೊಬ್ಬರು ಎಕ್ಸಾಮೇ ಬರೆದಿಲ್ಲ ಅಂತ, ಇನ್ನೂ ಕೆಲವೊಬ್ಬರು ಓದೇ ಇರಲಿಲ್ಲ ಅಂತ, ಇನ್ನೂ ಕೆಲವೊಬ್ಬರು ಸರ್ ನಾನು ಸೈನ್ಸಿಂದ ಕಾಮರ್ಸಿಗೆ ಹೋಗಬೇಕಿತ್ತು, ಕಾಮರ್ಸಿಂದ ಆರ್ಟ್ಸಿಗೆ ಹೋಗಬೇಕಿತ್ತು ಅಂತ ಯೋಚನೆಯಲ್ಲೇ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಂದೋಗಿತ್ತು. ಹಾಗಾಗಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ರು, ಇಂಡೈರೆಕ್ಟ್ಲಿ ಫೇಲ್ ಆಗಿದ್ದರು. ಬನ್ನಿ, ಅವರಿಗೆ ಒಂದು ಸರ್ಕ್ಯುಲರನ್ನು ಕಳಿಸಿದ್ದಾರೆ. ಪ್ರಥಮ PUCಯ ವಾರ್ಷಿಕ ಪೂರಕ ಪರೀಕ್ಷೆಯ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಯ ಉಪನಿರ್ದೇಶಕರು ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ನಡೆಸಲಾಗುತ್ತಿದೆ. ಪ್ರಸ್ತುತ 2023-24ನೇ ಶ್ರೇಣಿಯ ಸಾಲಿನಲ್ಲಿಯೂ ಸಹ ಪ್ರಥಮ PUCಯ ಪೂರಕ ಪರೀಕ್ಷೆಯನ್ನು 2024ನೆಯ ತಿಂಗಳಿನಲ್ಲಿ, ಯಾವ ತಿಂಗಳು? ಮೇ ಅಂದರೆ ಅರ್ಥ ಆಗುತ್ತಲ್ವಾ? ಜನವರಿ, ಫೆಬ್ರವರಿ, ಮಾರ್ಚ್, ಇದು ಮಾರ್ಚು, ಏಪ್ರಿಲ್, ಮೇ ಅಂದರೆ ನಿಮಗೆ ಕರೆಕ್ಟಾಗಿ 1.5 ತಿಂಗಳು ಸಮಯ ಸಿಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಫೇಲ್ಯೂರ್ ಸ್ಟೂಡೆಂಟ್ಸ್, ದೋಸ್ ಹೂ ಡಿಡ್ ನಾಟ್ ಗೆಟ್ ಪಾಸಿಂಗ್ ಮಾರ್ಕ್ಸ್, ದೋಸ್ ಹೂ ಫೇಲ್ಡ್, ದೋಸ್ ಹೂ ಗಾಟ್ ಲೆಸ್ ಮಾರ್ಕ್ಸ್, ನಿಮಗೆ ಪ್ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದೀನಿ ಕೇಳಿ. ನಿಮಗಾಗಿ ಪೂರಕ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಇದೆ. ನಡೆಸುವ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾ ಉಪನಿರ್ದೇಶಕರದ ಆಗಿರುತ್ತದೆ ಅಂತ ಹೇಳಿದರೆ, ಸಾರಿ ಆಯಿತಾ, ಏನಂತೀರಾ ಅದಕ್ಕೆ ನೀವು? ಅಲ್ಸರ್ ಆಗಿದೆ, ಮೌತ್ ಅಲ್ಸರ್, ಹಾಗಾಗಿ ಆಯಿತಾ. ಮತ್ತು ದೊಡ್ಡ ಕಾಯಿಲೆ ಅಂದಿರಪ್ಪ ಅಂದರೆ ಬಾಯಿ ಹುಣ್ಣಾಗಿದೆ ಅಷ್ಟೇ ಕನ್ನಡದಲ್ಲಿ. ಹ್ಞೂನಪ್ಪ, ಇಂಗ್ಲೀಷಲ್ಲಿ ಹೇಳೋಕ್ಕೋಗಿ ಆಮೇಲೆ ಏನೋ ಸರಿಗೆ ಅಲ್ಸರ್ ಆಗಿಬಿಟ್ಟಿದೆ ಅಂದು ಅಯ್ಯೋ ಪಾಪ ಅಂತ ಮತ್ತು ಕಮೆಂಟ್ಸ್ ಮಾಡಿರಾ. ಅದನ್ನು ಮೌತ್ ಅಲ್ಸರ್ ಅಂತ ಹೇಳ್ತೀವಿ, ಬಾಯಿ ಹುಣ್ಣು ಅಂತ, ಅದೇನು ದೊಡ್ಡದಲ್ಲ ಆಯಿತಾ. ಭಾಳ ಹೀಟಾಗಿದೆ ಅಂತ ಒಪ್ಪತ್ತಿದ್ಬಿಟ್ಟು. ಎನಿಹೋ ಬನ್ನಿ, ಈಗ ನಿಮಗೆಲ್ಲರಿಗೂ ಕೂಡ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ, ಪ್ರಥಮ PUC ವಿದ್ಯಾರ್ಥಿಗಳಿಗೆ ಮೇ ತಿಂಗಳಿನಲ್ಲಿ ಎಕ್ಸಾಮ್ ಇದೆ. ಯಾಕೆ ಸರ್ ಭಾಳ ಗ್ಯಾಪು ಅಂತ ಹೇಳಿದರೆ, ಯಾಕಂದರೆ ದ್ವಿತೀಯ PUCಯ ಪರೀಕ್ಷೆ 1 ರಿಸಲ್ಟ್ ಬರಬೇಕು, ಅದಾದಮೇಲೆ ಪರೀಕ್ಷೆ 2 ಆಗಬೇಕು, CET ಇದೆ, ನಂತರದಲ್ಲಿ ಎಲೆಕ್ಷನ್ ಇದೆ. ಹೀಗಾಗಿಯೇ ಸ್ವಲ್ಪ ಲೇಟಾಗಿ ಇಡಲಾಗಿದೆ. ಮೇ ತಿಂಗಳಿನಲ್ಲಿ ಇರುತ್ತೆ. ನೀವು ಮೇ ತಿಂಗಳಲ್ಲಿ ಎಕ್ಸಾಮ್ ದಿನವೇ ಓದಬೇಕಾಯ್ತಾ, ಅವಾಗೇ ಔಟ್ ಆಫ್ ಮಾರ್ಕ್ಸ್ ಬರೋದು. ಹೌದಪ್ಪ, ಇಂಥ ಪ್ಲಾನ್ ಮಾಡ್ಕೋಬೇಕು. ಇವತ್ತೇ ಕೂತ್ಕೊಂಡು ನೀವು ಎಂಥ ಪ್ಲಾನ್ ಮಾಡಬೇಕು ಅಂದರೆ, ಮೇ ತಿಂಗಳಲ್ಲಿ ಎಕ್ಸಾಮ್ ಇದೆ, ನಾನು ಮೇ ತಿಂಗಳಲ್ಲಿ ಕರೆಕ್ಟಾಗಿ ಅವತ್ತು ಇಂಗ್ಲೀಷ್ ಯಾವತ್ತಿದೆ ಅವತ್ತೇ ಓದೋನು, ಕನ್ನಡ ಯಾವತ್ತಿದೆ ಅವತ್ತೇ ಓದೋನು, ರಾತ್ರಿ ಕೂತ್ಕೊಂಡು ಅಂತ ಪ್ಲಾನ್ ಮಾಡಿಬಿಟ್ಟು ಮತ್ತೆ ಮುಂದೆ ಇನ್ನೊಂದು ಸಪ್ಲಿಮೆಂಟ್ರಿ ಬರೆಯೋರು ಅಂತ ಆಯಿತಾ. ಇಂಥ ಒಂದು ಸ್ಟ್ರಾಟಜಿ ಹಾಕ್ಕೊಂಡು ಒಂದು A4 ಶೀಟ್ ತಗೊಂಡು ಅದ್ರ ಮೇಲೆ, ಅಥವಾ ಬೋರ್ಡ್ ಇದ್ದರೆ ಅದ್ರ ಮೇಲೆ ಹಾಕೊಳ್ಳಿ ಟೈಮ್ ಟೇಬಲು. ನೋಡಿ ಬನ್ನಿ, ಈ ಕೆಳಗಿನ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ತಕ್ಕದ್ದು. ನೋಡಿ, ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗ ಬೋರ್ಡ್ ಎಕ್ಸಾಮ್ ನಡೆದಿತ್ತು, ಆದರೆ ನಿಮಗೆ ಸಪ್ಲಿಮೆಂಟರಿ ಎಕ್ಸಾಮನ್ನು ಏನು ಮಾಡ್ತಾರೆ ಅಂದರೆ, ನಿಮ್ಮ ಜಿಲ್ಲೆಯಲ್ಲಿ, ನೀವು ದಾವಣಗೆರೆ ಜಿಲ್ಲೆ ಆದರೆ ದಾವಣಗೆರೆ ಜಿಲ್ಲೆಯಲ್ಲಿಯೇ ಎಕ್ಸಾಮ್ ನಡೆಯುತ್ತೆ. ಶಿವಮೊಗ್ಗ ಡಿಸ್ಟಿಕ್ ಆದರೆ ಶಿವಮೊಗ್ಗ ಡಿಸ್ಟಿಕ್ಕು, ಹುಬ್ಬಳ್ಳಿ ಆದರೆ ಹುಬ್ಬಳ್ಳಿ, ಚಿತ್ರದುರ್ಗ ಆದರೆ ಚಿತ್ರದುರ್ಗ, ಬಾಗಲಕೋಟು, ಈ ರೀತಿಯಾಗಿ ಉಡುಪಿ, ಹೌದಲ್ವಾ, ಹಾವೇರಿ, ಯಾರ್ದಾರ ಊರ ಹೆಸರು ಬಿಟ್ಟಿದ್ದರೆ ಕ್ಷಮಿಸಬೇಕು, ಧಾರವಾಡ. ಓಕೆ, ಇಲ್ಲಿ ಅವರ ಏನಂತೀರ ನೀವು? ಓಕೆ, ದಿನಾಂಕ 30/3/2020 ಪ್ರಥಮ PUC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಪ್ರಕಟಿಸುವ ಸಮಯದ ಅನುತ್ತೀರ್ಣ ವಿದ್ಯಾರ್ಥಿಗಳು. ನೋಡಿ, ಇದೇ ತಿಂಗಳ 30ನೇ ತಾರೀಕು ನಿಮ್ಮ ರಿಸಲ್ಟ್ ಯಾವಾಗ? ಇದೇ ತಿಂಗಳ 30ನೇ ತಾರೀಕು, ಮಾರ್ಚ್ 30ಕ್ಕೆ ನಿಮ್ಮ ರಿಸಲ್ಟ್ ಇದೆ.
ಅವತ್ತು ಫೇಲಾದಂತಹ ವಿದ್ಯಾರ್ಥಿಗಳು ಯಾರ ಪೂರಕ ಪರೀಕ್ಷೆಯ ಶುಲ್ಕ ಕಟ್ಟಲು ಅನುಕೂಲವಾಗುವಂತೆ ಕಾಲೇಜುಗಳ ಸೂಚನಾ ಫಲಕದಲ್ಲಿ ಪೂರಕ ಪರೀಕ್ಷೆಯ ವಿವರಗಳನ್ನು ಪ್ರಕಟಿಸುವಂತೆ ಜಿಲ್ಲಾ ಉಪನಿರ್ದೇಶಕರುಗಳು ತಮ್ಮ ಜಿಲ್ಲಾ ವ್ಯಾಪ್ತಿಯ ಪ್ರಾಂಶುಪಾಲರಿಗೆ ಸೂಚಿಸುವ ಅನುತ್ತೀರ್ಣರಾಗಿರುವ ಈ ಹಿನ್ನೆಲೆಯಲ್ಲಿ ಎಲ್ಲ ಸಾಲಿನ ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ಶುಲ್ಕ ಕಟ್ಟಲು 20/4/2024 ಅಂತ ಹೇಳಿದರೆ ನಿಮಗೆ ಕರೆಕ್ಟಾಗಿ 20 ದಿನಗಳ ಕಾಲಾವಕಾಶ ಸಿಗುತ್ತೆ. ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳು, ಪ್ರಥಮ PUCಯ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಮಾತನ್ನು ಕೇಳಿ. ನಿಮ್ಮ ರಿಸಲ್ಟು ಅನೌನ್ಸ್ ಆಗುತ್ತೆ ಇದೇ ತಿಂಗಳ 30ನೇ ತಾರೀಕು. ಅದರಲ್ಲಿ ಫೇಲೂರ್ ಅಂತ ಯಾರ ಹೆಸರು ಹಾಕಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ 20 ದಿನಗಳ ಕಾಲಾವಕಾಶ ಇರುತ್ತೆ ಮತ್ತು ಎಕ್ಸಾಮನ್ನು ಕಟ್ಟಲಿಕ್ಕೆ. ಅದನ್ನು ನೀವು ಎಕ್ಸಾಮನ್ನು ಕಟ್ಟಲಿಕ್ಕೆ ಅಂತ ನಿಮ್ಮ ಆಡು ಭಾಷೆಯಲ್ಲಿ ಹೇಳ್ತಿರಲ್ವ ಅದು, ಅಂದರೆ ಸಪ್ಲಿಮೆಂಟರಿ ಎಕ್ಸಾಮು. ಓಕೆ, ಪೂರಕ ಪರೀಕ್ಷೆಯ ಶುಲ್ಕವನ್ನು ಮಂಡಳಿಯ ನಿಯಮಾನುಸಾರವಾಗಿ ಪಡೆಯುವ ಪೂರಕ ಪರೀಕ್ಷೆಯ ದಿನಾಂಕ 20/5/2022ರಿಂದ 30/1/5 ನಡೆಸುವ ಅನುವಾಗುವಂತೆ KSEBಯ ಪರೀಕ್ಷಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ಅಗತ್ಯ ಕ್ರಮ ವಹಿಸುವುದು. ಇದಷ್ಟೇ ಅಲ್ಲದೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟ್ ಏನು ಡಿಸ್ಪ್ಲೇ ಮಾಡಿದ ದಿನ ನೋಟಿಸ್ ಬೋರ್ಡ್ ಮೇಲೆ ಅವತ್ತೇ ಅಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಿನ ಟೈಮ್ ಟೇಬಲ್ ಕೂಡ ರಿಲೀಸ್ ಏನಂತೀರ ನೋಟಿಸ್ ಬೋರ್ಡ್ಗೆ ಹಾಕಬೇಕು ಅಂತ ನಿಮ್ಮ ಒಂದು ಪ್ರಾಂಶುಪಾಲರಿಗೆ ಇಲ್ಲಿ ತಿಳಿಸಿದ್ದಾರೆ. ಅಗತ್ಯ ಕ್ರಮ ವಹಿಸುವುದು. ಪೂರಕ ಪರೀಕ್ಷೆ ವೇಳಾಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿದೆ. ಪ್ರಸ್ತುತ ಸಾಲಿನ ಪ್ರಥಮ PUCಯ ಪೂರಕ ಪರೀಕ್ಷೆಯ ಪ್ರಥಮ PUC ವಾರ್ಷಿಕ ಪರೀಕ್ಷೆಯ ಮಾರ್ಗಸೂಚಿಯಂತೆಯೇ ನಡೆಸಿ, ಅಂದರೆ ಭಾಳ ಸ್ಟ್ರಿಕ್ಟಾಗಿ ನಡೆಸಿ 6ರಂದು ಪ್ರಕಟಿಸುವ ಕ್ರಮ ಕೈಗೊಳ್ಳುವುದು. ಆಯಿತಾ. ಆಮೇಲೆ ರಿಸಲ್ಟ್ ಯಾವಾಗ ಅಂತ ಹೇಳಿದರೆ 6ನೇ ತಾರೀಕು 6ನೇ ತಿಂಗಳು ಈ ರಿಸಲ್ಟ್ ಯಾವಾಗ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಯಿತಾ. ಇದರ ಬಗ್ಗೆ ಬೇಕಾದ್ರೆ ಒಂದು ವಿಡಿಯೋವನ್ನು ಮಾಡಿ ಕೂಡ ನಾನು ನಿಮಗೆ ಹಾಕ್ತೇನೆ. ಆದರೆ ಏನಂತ ಹೇಳ್ತೀರಾ, ಪ್ರಾಕ್ಟಿಕಲ್ಲಾಗಿ ನೋಡಿದರೆ ನಿಮಗೆ ಸ್ವಲ್ಪ ಹೌದೌದು ಬಂದಿದೆ, ಅದನ್ನೇ ಸರ್ ನಮ್ಗೆ ಹೇಳ್ತಾ ಇರುವಂಥದ್ದು ಅಂತ ಗೊತ್ತಾಗಲಿ ಅಂತ ಇದನ್ನು ವಿಡಿಯೋ ಮಾಡುತ್ತಿರುವಂಥದ್ದು. ಬನ್ನಿ ಸರ್, ಟೈಮ್ ಟೇಬಲ್ ಕೂಡ ಈಗಾಗಲೇ ಬಿಟ್ಟಿದ್ದಾರೆ. ಆ ಟೈಮ್ ಟೇಬಲನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಈಗ ಮೇ, ಜನವರಿ, ಫೆಬ್ರವರಿ ಮುಗೀತು, ಮಾರ್ಚ್ ಇದು ನಡೀತಿರೋವಂಥದ್ದು. ಆಲ್ರೆಡಿ ಇವತ್ತು 27 ಮುಗೀತು, ನಾಳೆ 28, ಅಂದರೆ 3 ದಿನ ಉಳಿತು ನಿಮ್ಮ ರಿಸಲ್ಟ್ ಬರುತ್ತೆ. ಆಯಿತಾ. ಈಗ ರಿಸಲ್ಟು ಅಲ್ಲಿ ಏನು ಮಾಡಬೇಕು, ತಾವುಗಳು ಫೇಲಾದಂಥ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಯಾವ ಟೈಮ್ ಟೇಬಲು ಅಂತ ಹೇಳಿದರೆ, ಬೆಳಗ್ಗೆ ನಿಮ್ಮ ಎಕ್ಸಾಮ್ಗಳು ನಡೆಯುತ್ತೆ 20/5/2024 ಸೋಮವಾರ ಕನ್ನಡ ಇರುತ್ತೆ, ಅರಬಿಕ್ ಇರುತ್ತೆ. ಅರ್ಥ ಆಯ್ತಾ. 21ನೇ ತಾರೀಕು ಮಂಗಳವಾರ ಹಿಸ್ಟ್ರಿ ಇರುತ್ತೆ, ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಇರುತ್ತೆ. 22/5 ರಾಜ್ಯಶಾಸ್ತ್ರ ಇರುತ್ತೆ, ಸಂಖ್ಯಾಶಾಸ್ತ್ರ ಇರುತ್ತೆ. 23ಕ್ಕೆ ಇಂಗ್ಲೀಷ್ ಇರುತ್ತೆ. 24ಕ್ಕೆ ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ, ಶಿಕ್ಷಣಶಾಸ್ತ್ರ ಇರುತ್ತೆ. 25ನೇ ತಾರೀಕು ಮೇ ತಿಂಗಳು 25ನೇ ತಾರೀಕು ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಇರುತ್ತೆ. 26 ಭಾನುವಾರ ರಜಾ ಇರುತ್ತೆ. 27 ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ರಾಸಾಯನಶಾಸ್ತ್ರ, ಗೃಹ ವಿಜ್ಞಾನ, ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್ ಅಂತ. ಆಯಿತಾ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಟೈಮ್ ಟೇಬಲ್ಲು ಯಾರಿಗೆ ಅರ್ಥ ಆಗಲ್ವೋ ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು, ಈಗ ಇಂಗ್ಲೀಷ್ ಮೀಡಿಯಮ್ ಟೈಮ್ ಟೇಬಲನ್ನು ರಿಲೀಸ್ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆಯಿತಾ. ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಏನು ಟೈಮ್ ಟೇಬಲ್ ಫಾರ್ ಫಸ್ಟ್ ಇಯರ್ PUC ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಪ್ರಥಮ PUC ವಿದ್ಯಾರ್ಥಿಗಳೇ, ಆಯಿತಾ. ನಿಮಗೆ ಯಾವಾಗ ಎಕ್ಸಾಮ್ ಇದೆ ಅನ್ನೋದು ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇ ತಿಂಗಳು 20ನೇ ತಾರೀಕು ಕನ್ನಡ ಇದೆ, ಅರಬಿಕ್ ಇದೆ. ಮಂಗಳವಾರ ಮೇ 21 ಮಂಗಳವಾರ ಹಿಸ್ಟ್ರಿ ಫಿಸಿಕ್ಸ್ ಇದೆ, ಹೌದಲ್ವಾ. ಮೇ 25ಕ್ಕೆ ಪೊಲಿಟಿಕಲ್ ಸೈನ್ಸು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಮೇ 23ಕ್ಕೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಮತ್ತೆ ಮೆಟೀರಿಯಲ್ ಕೊಡಿ ಅಂತ ಕೂತ್ಕೊಂಡ್ಬಿಟ್ಟಿರಾ. ಮೆಟೀರಿಯಲ್ ಏನೋ ಫೆಬ್ನಲ್ಲಿ ಅಪ್ಲೋಡ್ ಮಾಡಿದಲ್ವ ಅದೇ ಮೆಟೀರಿಯಲ್ಲು, ಅದೇ ಇದು ಓದಿ ಸರ್, ನನ್ನ ಮಾತನ್ನು ಕೇಳಿ. 80ಕ್ಕೆ 80 ಅಂಕಗಳನ್ನು ತೆಗಿತೀರಾ. ಪೇಪರು ಒಂದು ವಾರ ಮುಂಚೆನೇ ರಿಲೀಸ್ ಮಾಡಿರ್ತೇನಲ್ವ ನಾನು. ಅಂದರೆ ಎಡ್ಡಿಂಗ್ ಹಾಕಿರಲ್ಲ ಅಷ್ಟೇ, KSEB ಬೋರ್ಡ್ ಅಂತ ಎಡ್ಡಿಂಗ್ ಹಾಕಿರಲ್ಲ, ಅಥವಾ ನಿಮ್ಮ ಜಿಲ್ಲೆ ಹೆಸರು ಹಾಕಿರಲ್ಲ ನಾನು ಅಷ್ಟೇ. ಅಂಥ ಇಂಪಾರ್ಟೆಂಟು 99.99% ಬರುವಂಥ ಪ್ರಶ್ನೆಗಳು ವಿತ್ ಆನ್ಸರ್ ಕೊಟ್ಟರು ಕೂಡ ನೀವು ಬರೆಯಲ್ಲ ಅಂದರೆ ಅದನ್ನು ಕೂಡ ಮ್ಯಾಕ್ರೋ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತೀರಾ ಅಂದರೆ ನಿಮ್ಮಷ್ಟು ಬೇಡ ಬಿಡಿ. ಜಾಸ್ತಿ ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ ಕಣ್ರಿ. ಇದರ ಒಂದು PDF ಕಾಪಿಯನ್ನು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮನ್ನು ಮರೆತು ಬಿಡಬೇಕು. ಒಂದು ಶೇರ್ ಮಾಡ್ತಾ ಇಲ್ಲ, ಒಂದು ಲೈಕನ್ನು ಪ್ರೆಸ್ ಮಾಡ್ತಾ ಇಲ್ಲ. ನೋಡಿ, ಲಾಸ್ಟ್ ವಿಡಿಯೋ ನೆನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋ ಸುಮಾರು 4,000 ಜನ ನೋಡಿದ್ದೀರಾ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ತಾವುಗಳು ನೋಡ್ಬೋದು ಎಷ್ಟು ಜನ ನೋಡಿದ್ದೀರಾ ಅಂತ. 4,000ದಲ್ಲಿ ನಮಗೆ ಲೈಕ್ಸ್ ಬಂದಿರುವಂಥದ್ದು ಹೌದಲ್ವಾ ಒಂದು 300 ಜನ, ಕಮೆಂಟ್ಸ್ ಬಂದಿರೋದು ಒಂದು 300 ಜನ. ಅಂದರೆ ಇನ್ನೂ 3,500 ಜನ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲಿಲ್ಲ, ಹೌದಲ್ವಾ. ವಾಚ್ ಆ್ಯಂಡ್ ಸಿ ಅಂತ
ಬರೀ ಕೂತ್ಕೊಂಡು ಬರೀ ನೋಡ್ತಾ ಇರುವಂಥದ್ದು ಅಂತ. ಅಂದರೆ ಯಾರು ಏನಾರು ಮಾಡ್ಕೊಳ್ಳಪ್ಪ ನಮಗೆ ಯಾಕೆ, ಹೌದಲ್ವಾ? ಯಾಕಂದರೆ ಒಂದು ಲೈಕ್ ಬಟನ್ನು ಪ್ರೆಸ್ ಮಾಡಿಬಿಟ್ರೆ ಎಲ್ಲಿ ದುಡ್ಡು ಹೋಗುತ್ತೋ ಅಂತ. ದುಡ್ಡು ಹೋಗಲ್ಲ ಕಣಪ್ಪ, ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಅದನ್ನು ಕೂಡ ಹೇಳ್ಕೊಡ್ಬೇಕಾಗತ್ತಲ್ವ ನಾವು ಶಿಕ್ಷಕರು, ಎಲ್ಲದೂ ಕೂಡ ಹೇಳ್ಕೊಡ್ಬೇಕಾಗಿ. ನೋಡಿ, ಲೈಕ್ ಬಟನ್ ಪ್ರೆಸ್ ಮಾಡಿದರೆ ದುಡ್ಡು ಹೋಗಲ್ಲ ಸರ್, ಉಚಿತ. ಒಂದು ಕಮೆಂಟ್ಸ್ ಹಾಕಿದ್ರು ಅದು ಕೂಡ ದುಡ್ಡು ಹೋಗಲ್ಲ, ಉಚಿತ. ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದ್ರು ಅದು ಉಚಿತ, ಅಲ್ಲೂ ಕೂಡ ಏನೂ ಹೋಗಲ್ಲ. ಒಂದೇ ನಿಮ್ದು ಹೋಗೋದು ಏನು ಅಂತ ಹೇಳಿದರೆ ಸ್ವಲ್ಪ ಸಮಯ, 1 ನಿಮಿಷದ ಸಮಯ. ನಾವು ನಿಮಗೆ 10 ನಿಮಿಷದ ಸಮಯವನ್ನು ಕೊಟ್ಟು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ನಮಗೆ ಒಂದು 30 ಸೆಕೆಂಡ್, 1 ನಿಮಿಷದ ಸಮಯವನ್ನು ಕೊಟ್ಟುಬಿಟ್ಟು ನಮಗೆ 60 ಸೆಕೆಂಡ್ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಜೊತೆಗೆ ಪ್ಲೀಸ್ ರೆಕಮೆಂಡ್ ಅವರ್ ಯೂಟ್ಯೂಬ್ ಚಾನಲ್ ಟು ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ ವೆರಿ ವೀಕ್, ದೋಸ್ ಹೂ ಆರ್ ವೆರಿ ಡಲ್, ದೋಸ್ ಹೂ ಡಿಸೈಡೆಡ್ ಐ ವಿಲ್ ಫೇಲ್. ಇಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ಸಹಾಯ ಮಾಡಿ ಸರ್. ನಿಮ್ಮ ಜೀವನ ಪೂರ್ತಿ ನಿಮ್ಮನ್ನು ನೆನ್ಪಿಟ್ಕೊತಾರೆ, ಅಣ್ಣ ಹೇಳಿದ್ದಕ್ಕೆ ಈ ಒಂದು ನೋಡ್ಕೊಂಡು ಪಾಸಾಗ್ಬಿಟ್ನಪ್ಪ ಅಂತ. ಹೌದು ಸರ್, ಓಕೆ. ನನ್ನ ಮಾತನ್ನು ಕೇಳಿ, ಓಕೆ. ಹೆಲ್ಪಿಂಗ್ ಹ್ಯಾಂಡ್ಸ್ಗಳಾಗಿ ಸರ್ ಜೀವನದಲ್ಲಿ. ದೇವರ ನೋಡಿ ಆ ಕೃಪೆ ಅನುಗ್ರಹ ಯಾವ ರೀತಿಯಾಗಿ ನಿಮ್ಮ ಜೊತೆ ಇರುತ್ತೆ ಸದಾ ಅಂತ, ಆಯಿತಾ? ಅದನ್ನು ಫೀಲ್ ಮಾಡಬೇಕು. ನಾನು ಮಾಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳುತ್ತಿರುವಂಥದ್ದು ವಾಟ್ ಐ ಫೆಲ್ಟ್, ಹೌದಲ್ವಾ? ನಾನು ಏನು ಫೀಲ್ ಮಾಡಿದ್ದೀನೋ ಅದನ್ನೇ ನಿಮ್ಗೆ ಹೇಳುತ್ತಿರುವಂಥದ್ದು, ನನಗೆ ಆಗಿರುವಂಥ ಅನುಭವಗಳನ್ನು. ಏನೇವು ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಎಲ್ಲ ಟೈಮ್ ಟೇಬಲನ್ನು ತಾವುಗಳು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.